ಶ್ರೀ ಗುರುಭ್ಯೋ ನಮಃ. ಪ್ರಮಾಣ ಲಕ್ಷಣದಲ್ಲಿ ಈ ಪ್ರತ್ಯಕ್ಷದ ಬಗ್ಗೆ ಈ ಹಿಂದೆ ನೋಡಿದ್ದೇವೆ. ಸ್ಮೃತಿಯ ಬಗ್ಗೆ ಇವತ್ತು ನೋಡಿರ್ತೀವಿ. ಸ್ಮೃತಿಯನ್ನು ಕೆಲವರು ಅಪ್ರಮಾಣ ಅಂತ ಹೇಳೋರಿದ್ದಾರೆ. ಅದು ಸ್ಮೃತಿ ಅಪ್ರಮಾಣ ಅಲ್ಲ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮಾನಸ ಪ್ರತ್ಯಕ್ಷಜಾ ಸ್ಮೃತಿ. ಈ ಸ್ಮೃತಿ ಅಂತನ್ನೋದು ಮನಸ್ಸೆಂಬ ಪ್ರತ್ಯಕ್ಷದಿಂದ ಹುಟ್ಟುವಂಥ ಪ್ರಮಾಣ. ಇದು ಅಲ್ಲಿ ಕೇವಲ ಪ್ರಮಾಣ ಅಂತ ಹೀಗೆ ಬರೆದಿದ್ದಾರೆ ಕೆಳಗೆ, ಅದನ್ನು ಗಮನಿಸಿ. ಕೇವಲ ಪ್ರಮಾಣ ಮತ್ತು ಅನುಪ್ರಮಾಣ ಅಂತ ಎರಡು ಶಬ್ದಗಳನ್ನು ಈ ಹಿಂದೆ ನಾವು ನೋಡಿದ್ವಿ. ಕೇವಲ ಪ್ರಮಾಣ ಅಂದರೆ ಜ್ಞಾನ, ಅನುಪ್ರಮಾಣ ಅಂದರೆ ಆ ಜ್ಞಾನಕ್ಕೆ ಸಾಧನವಾದಂಥ ಪ್ರಮಾಣ ಅಂತ ಅದರ ತಾತ್ಪರ್ಯ. ಸ್ಮೃತಿ ಅಂತನ್ನೋದು ಮಾನಸ ಪ್ರತ್ಯಕ್ಷದಿಂದ ಹುಟ್ಟುವಂಥ ಜ್ಞಾನರೂಪವಾದ ಪ್ರಮಾಣ ಅಂತ ಅದರ ತಾತ್ಪರ್ಯ. ಹಾಗಾಗಿ ಈ ಸ್ಮೃತಿ ಏನಿದೆ, ಆ ಸ್ಮೃತಿಯಾಗಲಿ ಅನುವಾದ ಆಗಲಿ ಇದ್ಯಾವುದು ಕೂಡ ಅಪ್ರಮಾಣ ಅಲ್ಲ. ಅನುವಾದ ವಾಕ್ಯಗಳನ್ನು ಕೂಡ ಅಪ್ರಮಾಣ ಅಂತ ಕೆಲವರು ಹೇಳೋ ಸಾಧ್ಯತೆ ಇದೆ. ಯಾಕೆಂದರೆ ಈಗಾಗಲೇ ಒಬ್ಬರು ಬೇರೆಯವರು ಹೇಳಿರುವುದನ್ನು ಈ ವಾಕ್ಯ ಹೇಳ್ತಾ ಇರೋದ್ರಿಂದ ಅವನ್ನ ಅಪ್ರಮಾಣ ಅಂತ ಕೆಲವರು ಹೇಳ್ತಾರೆ. ಪ್ರಮಾಣ ಅಂತ ಆಗಬೇಕಾದ್ರೆ ಹೊಸ ಏನಾದರೂ ವಿಷಯವನ್ನು ಹೇಳಬೇಕು. ಈ ಹಿಂದೆ ಬಂದಂಥ ಹಳೆಯ ವಿಷಯವನ್ನೇ ಪ್ರತಿಪಾದನೆ ಮಾಡಿದರೆ ಅದು ಅಪ್ರಮಾಣ ಅಂತ ಕೆಲವರು ಹೇಳ್ತಾರೆ. ಆದ್ದರಿಂದ ಈ ಅನುವಾದ ವಾಕ್ಯವನ್ನು, ಅನುವಾದ ಮಾಡುವ ಯಾವುದೇ ವಾಕ್ಯವನ್ನು ಅಪ್ರಮಾಣ ಅಂತ ಕೆಲವರು ಹೇಳ್ತಾರೆ. ಸ್ಮೃತಿಯನ್ನು ಅಪ್ರಮಾಣ ಅಂತ ಎಂದು ಕೆಲವರು ಹೇಳ್ತಾರೆ. ಅದು ಯಾವುದೂ ಸರಿಯಲ್ಲ. ಸ್ಮೃತಿ ಅನ್ನೋದು ಮನಸ್ಸೆಂಬ ಪ್ರತ್ಯಕ್ಷದಿಂದ ಹುಟ್ಟುವ ಕೇವಲ ಪ್ರಮಾಣ. ಅದರಿಂದ ಅದು ಪ್ರಮಾಣವೇ. ಹಾಗೆ ಅನುವಾದ ವಾಕ್ಯವು ಕೂಡ ಅಪ್ರಮಾಣ ಅಲ್ಲ, ಅದನ್ನು ಕೂಡ ಪ್ರಮಾಣವೇ. ಅಲ್ಲಿ ಮಾನಸ ಪ್ರತ್ಯಕ್ಷದಿಂದ ಹುಟ್ಟುವುದು ಅಂತ ಏನಿದೆಯಲ್ಲ, ಅದು ಕೇವಲ ಸ್ಮೃತಿಗೆ ಸಂಬಂಧಪಟ್ಟದ್ದು, ಅನುವಾದಕ್ಕೇನು ಸಂಬಂಧಪಟ್ಟದ್ದಲ್ಲ. ಯಥಾರ್ಥತ್ವ ಅನುಭವಾತ್ ಅಹಾನೇಶ್ಚ. ಇದನ್ನು ಇವೆರಡನ್ನೂ ಪ್ರಮಾಣ ಅಂತ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನಮಗೆ ಅನುಭವ ಇದೆ. ನಿಮ್ಮ ನೆನಪು ತಪ್ಪು, ನಮ್ಮ ನೆನಪು ಸರಿ ಅಂತ ಹೀಗೆಲ್ಲ ನಾವು ಕೆಲವು ಕಡೆ ಹೇಳ್ಕೋತೀವಿ. ಸರಿಯಾದ ಯಥಾರ್ಥವಾದ ಅನುಭವ ನೆನಪಿದ್ರೆ ಅದನ್ನು ಯಥಾರ್ಥ ಅಂತ ಸ್ವೀಕಾರ ಮಾಡ್ತೇವೆ. ಅದು ಯಥಾರ್ಥ ಆಗಿಲ್ಲದೆ ಹೋದರೆ ಅದನ್ನು ಪರಿತ್ಯಾಗ ಮಾಡ್ತೇವೆ. ಅಂತೂ ಸ್ಮೃತಿಯೂ ಕೂಡ ಯಥಾರ್ಥ ಅನ್ನೋದು ನಮಗೆಲ್ಲರಿಗೂ ಅನುಭವ ಇದೆ. ನಾವು ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಇಂಥ ಒಂದು ಕಳೆದ ವರ್ಷ ಇಂಥ ವಸ್ತುವನ್ನು ನೋಡಿದ್ದೆ, ಇಂಥ ವ್ಯಕ್ತಿಯನ್ನು ನೋಡಿದ್ದೆ ಅಂತ ನೆನಪು ಮಾಡಿಕೊಂಡಾಗ ಆಗ ಎದುರಿಗೆ ಕೂತವರು ಹೌದು ನಿಮ್ಮ ನೆನಪು ಸರಿ, ನಾವು ಅದನ್ನು ನೋಡಿದ್ದೆವು ಅಂತ ಹೀಗೇನಾದರೂ ಪ್ರತಿಪಾದನೆ ಮಾಡಿದರೆ ಅದನ್ನು ನಾವು ಅನುಭವಿಸಿದಂಥ ನೆನಪಿಗೆ ಇನ್ನೊಬ್ಬರದು ಸಹಾಯ ಸಿಕ್ಕಿದ್ರಿಂದ, ಇನ್ನೊಬ್ಬರದು ಸಂವಾದ ಸಿಕ್ಕಿದ್ರಿಂದ ಇದು ಪ್ರಮಾಣ ಅಂತ ಹೀಗೆಲ್ಲರಿಗೂ ಕೂಡ ಅನುಭವ ಸಿದ್ಧ ಇದೆ. ಕೆಲವು ಸ್ಮರಣೆಗಳು ಅಪ್ರಮಾಣ ಇರಬಹುದು. ನಿಮ್ಮ ನೆನಪು ತಪ್ಪು, ನೀವು ಸರಿಯಾಗಿ ಹೇಳಲಿಲ್ಲ ಅಂತ ಕೆಲವರು ಅನ್ಬೋದು ಕೆಲವು ಸಂದರ್ಭದಲ್ಲಿ. ಆದರೆ ಎಲ್ಲ ನೆನಪುಗಳು ಕೂಡ ಅಪ್ರಮಾಣ ಏನಲ್ಲ. ಅದರಿಂದ ಅದನ್ನು ಪ್ರಮಾಣ ಅಂತಲೇ ಒಪ್ಪಬೇಕು. ಇಲ್ಲಿ ನೆನಪನ್ನು ಅಪ್ರಮಾಣ ಅಂತ ಯಾಕೆ ಹೇಳ್ತಾರೆ ಕೆಲವರು ಅಂದರೆ, ಈ ಅನುಭವ ದ್ವಿವಿಧ ಯಥಾರ್ಥ ಯಥಾರ್ಥಶ್ಚ ಅಂತ ತಾರ್ಕಿಕರು ಅದನ್ನು ತಮ್ಮ ಶಾಸ್ತ್ರದಲ್ಲಿ ವಿಭಾಗ ಮಾಡಿದ್ದಾರೆ. ಅನುಭವ ಅಂತನ್ನೋದು ಎರಡು ಥರ, ಒಂದು ಯಥಾರ್ಥ ಅನುಭವ, ಮತ್ತೊಂದು ಅಯಥಾರ್ಥ ಅನುಭವ ಅಂತ ಈ ಥರ ವಿಭಾಗ ಮಾಡ್ತಾರೆ. ಈ ಸ್ಮೃತಿ ಭಿನ್ನಂ ಜ್ಞಾನಂ ಅನುಭವ. ಅನುಭವ ಅಂದ್ರೆ ಏನು? ಹಾಗಾದ್ರೆ ಸ್ಮೃತಿಗಿಂತ ಭಿನ್ನವಾದ ಜ್ಞಾನವನ್ನೇ ಅನುಭವ ಅಂತ ಹೇಳಬೇಕು. ಅದರಿಂದ ಸ್ಮೃತಿ ಮತ್ತು ಅನುಭವ ಅಂತ ಅನ್ನೋದು ಮೂಲಭೂತವಾಗಿ ಫಂಡಮೆಂಟಲಿನೇ ಅವೆರಡೂ ಕೂಡ ಬೇರೆ ಬೇರೆ. ಈ ಯಥಾರ್ಥ ಮತ್ತು ಅಯಥಾರ್ಥ ಅನ್ನುವ ವಿಭಾಗ ಇರೋದು ಈ ಅನುಭವದಲ್ಲಿ ಮಾತ್ರ. ಆದ್ದರಿಂದ ಅನುಭವ ಮಾತ್ರ ಯಥಾರ್ಥ, ಕೆಲವು ಸರಿ ಯಥಾರ್ಥ ಆಗ್ತದೆ, ಕೆಲವು ಸರಿ ಅಯಥಾರ್ಥ ಆಗ್ತದೆ. ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತ ಜ್ಞಾನ ಬಂದರೆ ಅದು ಅಯಥಾರ್ಥ ಆಗ್ತದೆ. ಬೆಳ್ಳಿಯನ್ನೇ ನೋಡಿ ಬೆಳ್ಳಿ ಅಂತ ಜ್ಞಾನ ಬಂದರೆ ಅದು ಯಥಾರ್ಥ ಆಗ್ತದೆ. ಹೀಗೆ ಅನುಭವದಲ್ಲಿ ಮಾತ್ರ, ಅಂದರೆ ಸ್ಮೃತಿಗಿಂತ ಭಿನ್ನವಾದ ಅನುಭವ, ಅದರಲ್ಲಿ ಮಾತ್ರ ಯಥಾರ್ಥ ಅಯಥಾರ್ಥ ಅಂತ ವಿಭಾಗ ಮಾಡಿದ್ದಾರೆ ತಾರ್ಕಿಕರು. ಆ ವಿಭಾಗಕ್ಕನುಸಾರವಾಗಿ ಈ ಯಥಾರ್ಥ ಆಗುವ ಸಾಧ್ಯತೆ ಇರುವುದು ಅನುಭವಕ್ಕೆ ಮಾತ್ರ, ಹೊರತು ಸ್ಮೃತಿಗೆ ಆ ಸಾಧ್ಯತೆ ಇಲ್ಲ ಅಂತ ಅವರು ನಿರಾಕರಣೆ ಮಾಡ್ತಾರೆ. ಈ
ಇದಕ್ಕಾಗಿ ನಾವು ಅದನ್ನು ನಿರಾಕರಣೆ ಮಾಡುವಂತಹ ಪ್ರಸಂಗ ಬಂತು. ಅದು ಸರಿಯಲ್ಲ ಅಂತ ನಮ್ಮ ಅಭಿಪ್ರಾಯ. ಹೀಗೆ ಇವೆರಡೂ ಕೂಡ ಅನುಭವ, ಇವೆರಡೂ ಕೂಡ ಪ್ರಮಾಣ ಅಂತ ನಮಗೆಲ್ಲರಿಗೂ ಅನುಭವ ಇದೆ. ಇನ್ನೊಂದು ಅಹಾನೇಶ್ಚ, ಇವನ್ನ ಪ್ರಮಾಣ ಅಂತ ಸ್ವೀಕಾರ ಮಾಡಿದರೆ ಯಾವುದೇ ಬಾಧಕವೂ ಕೂಡ ಇಲ್ಲ. ಹಾನಿ ಅಂದರೆ ಬಾಧಕ. ಪ್ರಮಾಣ ಅಂತ ಒಪ್ಪಲಿಕ್ಕೆ ಏನಾದರೂ ಬಾಧಕ ಇದ್ದರೆ ಅದನ್ನು ಪರಿತ್ಯಾಗ ಮಾಡಬೇಕು. ಇಲ್ಲದೆ ಹೋದರೆ ಈಗಲೇನೂ ಬಾಧಕ ಇಲ್ಲ, ಆದ್ದರಿಂದ ಇದನ್ನು ಪರಿತ್ಯಾಗನೂ ಕೂಡ ಮಾಡಬಾರದು ಅಂತ ಅದರ ತಾತ್ಪರ್ಯ ಆಗ್ತದೆ. ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತ ಜ್ಞಾನ ಬಂದರೆ, ಹಗ್ಗವನ್ನು ನೋಡಿ ಹಾವು ಅಂತ ಜ್ಞಾನ ಬಂದರೆ, ಆ ಜ್ಞಾನವನ್ನು ಪ್ರಮಾಣ ಅಂತ ಯಾರಾದರೂ ಒಪ್ಪಿದರೆ ಉಳಿದವರು ಅದಕ್ಕೆ ಬಾಧಕಗಳನ್ನು ತೋರಿಸ್ತಾರೆ. ನಿಮಗೆ ಬಂದ ಜ್ಞಾನವನ್ನು ಪ್ರಮಾಣ ಅಂತ ಒಪ್ಪಬಾರದು. ಯಾಕೆಂದರೆ ಸ್ವಲ್ಪ ಹೊತ್ತಾದ ನಂತರ ಇದು ಹಗ್ಗ, ಇದು ಹಾವಲ್ಲ, ಇದು ಹಗ್ಗ, ಇದು ಬೆಳ್ಳಿ ಅಲ್ಲ, ಇದು ಕಪ್ಪೆ ಚಿಪ್ಪು ಅಂತ ಅನುಭವ ಬರ್ತದೆ. ಎಲ್ಲರಿಗೂ ಬರ್ತದೆ, ನಿಮಗೂ ಬರ್ತದೆ. ಒಂದು ಸ್ವಲ್ಪ ವಿಳಂಬ ಆದರೂ ನಿಮಗೂ ಬರಬಹುದು. ಅದರಿಂದ ಬಾಧಕ ಇರುವುದರಿಂದ ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿನ ಜ್ಞಾನ ಬಂದರೆ, ಹಗ್ಗವನ್ನು ನೋಡಿ ಹಾವು ಅಂತ ಜ್ಞಾನ ಬಂದರೆ ಅದನ್ನು ಪ್ರಮಾಣ ಅಂತ ಸ್ವೀಕಾರ ಮಾಡಬಾರ್ದು. ಯಾಕಂದರೆ ಬಾಧಕ ಇರೋದ್ರಿಂದ. ಇಲ್ಲಿ ಸ್ಮೃತಿಯನ್ನು ಮತ್ತು ಈ ಅನುವಾದವನ್ನು ಪ್ರಮಾಣ ಅಂತ ಒಪ್ಪಲಿಕ್ಕೆ ಏನು ಬಾಧಕ ಇದೆ? ನನಗೆ ಬಂದ ನೆನಪು ತಪ್ಪು ಅಂತ ಏನಾದರೂ ಆಮೇಲೆ ಬಾಧಕ ಬೇಕು. ಅಂಥದ್ದು ಯಾವುದೇ ರೀತಿಯಾದ ಬಾಧಕವೂ ಕೂಡ ಇಲ್ಲ. ಆದ್ದರಿಂದ ಅದು ನೀವು ಹೇಳಿದ ಸರಿಯಲ್ಲ ಅಂತ ಅದರ ತಾತ್ಪರ್ಯ. ಇದಕ್ಕೆ ಸಂಬಂಧಪಟ್ಟ ವಿವರಗಳನ್ನು ಒಂದಿಷ್ಟು ನೋಡೋಣ. ಮನಸ್ಸು ಎರಡು ಥರದ ಜ್ಞಾನವನ್ನು ನಮಗೆ ಕೊಡ್ತದೆ ಅಂತ ವಿವರಣದಲ್ಲಿ ಹೇಳಿದ್ದಾರೆ. ಅದನ್ನು ಗಮನಿಸಿ. ನಮಗೆ ಕಣ್ಣು ಮೊದಲಾದ ಇಂದ್ರಿಯಗಳ ಜೊತೆ ಸಂಪರ್ಕ ಪಡೆದು ಬಾಹ್ಯ ವಸ್ತುಗಳ ಜ್ಞಾನವನ್ನು ಕೊಡ್ತದೆ. ಇದು ಮೊದಲನೇದು. ಕಣ್ಣಿಗೂ ಮನಸ್ಸಿಗೂ ಸಂಪರ್ಕ ಆಗಿ, ಕಣ್ಣಿಗೂ ಎದುರುಗಡೆ ಇರುವಂಥ ವಸ್ತುವಿಗೂ ಸಂಪರ್ಕ ಆಗಿ ರೂಪದ ಜ್ಞಾನ. ಕಣ್ಣಿಗೂ ಹಾಗೆ ಕಣ್ಣಿಂದನ್ನು ನಾವು ತೆಗೆದಿಟ್ಟರೆ ಮುಂದೆ ಮನಸ್ಸಿಗೂ ಕಿವಿಗೂ ಶಬ್ದಕ್ಕೂ ಹೀಗೆ ಮೂರಕ್ಕೂ ಸಂಪರ್ಕ ಆಗಿ ಶಬ್ದದ ಜ್ಞಾನ, ಹಾಗೆ ಗಂಧದ ಜ್ಞಾನ. ಆಯಾ ಇಂದ್ರಿಯಗಳ ಮೂಲಕ ಆಯಾ ಗುಣಗಳ ಜ್ಞಾನ ಏನು ಬರಬೇಕು, ಅಲ್ಲಿ ಆಯಾ ಇಂದ್ರಿಯಕ್ಕೂ ಆಯಾ ವಸ್ತುಗಳಿಗೂ ಆ ಗುಣಕ್ಕೂ ಸನ್ನಿಕರ್ಷ. ಹಾಗೆಯೇ ಮನಸ್ಸಿಗೂ ಕೂಡ ಸನ್ನಿಕರ್ಷ ಆಗ್ತದೆ. ಮನಸ್ಸಿಲ್ಲದೆ ಹೋದ್ರೆ ಜ್ಞಾನ ಬರೋದಿಲ್ಲ. ಅದನ್ನು ಗಮನಿಸ್ಬೇಕು ನಾವು. ಮನಸ್ಸು ಇಂದ್ರಿಯ ಜೊತೆ ಸಂಪರ್ಕ ಪಡಿಬೇಕು, ಇಂದ್ರಿಯ ವಸ್ತುವಿನ ಜೊತೆ ಸಂಪರ್ಕ ಪಡಿಬೇಕು. ನಮಗೆ ಮನಸ್ಸು ಎಲ್ಲಿಯೋ ಇದ್ದರೆ, ಕಣ್ಣು ನಮ್ಮ ಎದುರಿಗಿರುವಂಥ ವಸ್ತುವನ್ನು ನೋಡ್ತಾ ಇದೆ, ಒಬ್ಬ ವ್ಯಕ್ತಿ ಎದುರುಗಡೆ ಹಾದು ಹೋಗ್ತಾ ಇದ್ದಾನೆ, ಆದರೆ ಮನಸ್ಸು ಬೇರೆ ಏನನ್ನು ಆಲೋಚನೆ ಮಾಡ್ತಾ ಇದ್ದರೆ ಆವಾಗ ಕಣ್ಣಿಗೂ ಎದುರಿಗಿರುವಂಥ ವ್ಯಕ್ತಿಗೂ ಸಂಪರ್ಕ ಇದ್ದರೂ ಕೂಡ ಜ್ಞಾನ ಬರೋದಿಲ್ಲ. ಇದನ್ನು ನಾವು ಗಮನಿಸಿದ್ದೇವೆ. ಆದ್ದರಿಂದ ಮನಸ್ಸು ಇರೋದು ಬಹಳ ಮುಖ್ಯ. ಮನಸ್ಸಿನ ಏಕಾಗ್ರತೆ ಅಂತ ಹೇಳ್ತೀವಲ್ಲ, ಮನಸ್ಸು ಅಲ್ಲಿ ತೊಡಗಿರುವುದು ಬಹಳ ಮುಖ್ಯ. ಮತ್ತು ಆ ಇಂದ್ರಿಯಕ್ಕೂ ವಸ್ತುವಿಗೂ ಸಂಪರ್ಕ ಬೇಕು. ಕಣ್ಣು ನಾವು ಮುಚ್ಚಿಬಿಟ್ರೆ ಆ ಮುಚ್ಚಿದ ಕಣ್ಣಿಗೂ ಎದುರುಗಡೆ ವಸ್ತುವಿಗೂ ಸನ್ನಿಕರ್ಷ ಆಗೋದಿಲ್ಲ. ಆದ್ದರಿಂದ ಜ್ಞಾನ ಬರೋದಿಲ್ಲ. ಮನಸ್ಸು ಅಲ್ಲಿ ತೊಡಗಿರಬಹುದು, ಆದರೆ ಮನಸ್ಸಿಗೂ ಇಂದ್ರಿಯಕ್ಕೂ ಸನ್ನಿಕರ್ಷ ಇದ್ದರೂ ಕೂಡ ಇಂದ್ರಿಯಕ್ಕೂ ವಸ್ತುವಿಗೂ ಸನ್ನಿಕರ್ಷ ಇಲ್ಲ, ಆದ್ದರಿಂದ ಜ್ಞಾನ ಬರೋದಿಲ್ಲ. ಹೀಗೆ ಮನಸ್ಸಿನಿಂದ ಇಂದ್ರಿಯಕ್ಕೆ, ಇಂದ್ರಿಯನಿಂದ ವಸ್ತುವಿಗೆ ಇಷ್ಟು ಸನ್ನಿಕರ್ಷ ಇದ್ದರೆ ಮಾತ್ರ ಜ್ಞಾನ ಬರಲಿಕ್ಕೆ ಸಾಧ್ಯ. ಅದನ್ನೇ ಬರೆದಿದ್ದಾರೆ. ಕಣ್ಣು ಮೊದಲಾದ ಇಂದ್ರಿಯಗಳ ಜೊತೆಗೆ ಆ ಮನಸ್ಸು ಸಂಪರ್ಕವನ್ನು ಪಡೀತದೆ. ಅಲ್ಲಿ ಮನಸ್ಸು ಅಂತೂ ಬರೆದಿಲ್ಲ, ಅದನ್ನು ನೋಡಿ ನಾವೇ ತಿಳ್ಕೋಬೇಕಷ್ಟೆ. ಹಿಂದಿನ ವಾಕ್ಯದಲ್ಲಿ ಮನಸ್ಸು ಎರಡು ವಿಧವಾದ ಜ್ಞಾನವನ್ನು ಹುಟ್ಟಿಸ್ತದೆ ಅಂತ ಬರೆದಿದ್ದಾರೆ. ಆದ್ದರಿಂದ ಮನಸ್ಸು ಕಣ್ಣು ಮೊದಲಾದ ಇಂದ್ರಿಯಗಳ ಜೊತೆ ಸಂಪರ್ಕವನ್ನು ಪಡೆದು ಬಾಹ್ಯ ವಸ್ತುಗಳ ಜ್ಞಾನವನ್ನು ಹುಟ್ಟಿಸ್ತದೆ. ಅಂದರೆ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಅಂತಿಷ್ಟು ಜ್ಞಾನವನ್ನು ಹುಟ್ಟಿಸ್ತದೆ ಅಂತ ಅದರ ತಾತ್ಪರ್ಯ. ಅದರದ್ದು ಇನ್ನೊಂದು ಜ್ಞಾನವನ್ನು ಹುಟ್ಟಿಸ್ತದೆ. ಅದು ಹೇಗೆಂದರೆ ಸ್ವತಂತ್ರವಾಗಿ ಸ್ಮರಣವನ್ನು ಹುಟ್ಟಿಸ್ತದೆ. ನಾವು ಎದುರುಗಡೆ ಏನನ್ನು ನೋಡ್ತಾ ಇಲ್ಲ. 10 ವರ್ಷದ ಹಿಂದೆ, 1 ವರ್ಷದ ಹಿಂದೆ ಯಾರನ್ನು ನಾವು ನೋಡಿದ ನೆನಪು ಬರ್ತದೆ. ಇದು ಸ್ವತಂತ್ರವಾಗಿ ಬರೋದು. ಅಂದರೆ ಬಾಹ್ಯ ಈ ಇಂದ್ರಿಯಗಳ ಜೊತೆ ಸಂಪರ್ಕ ಇಲ್ಲದೇನೆ, ಕಣ್ಣು ಕಿವಿ ಮೊದಲಾದ ಇಂದ್ರಿಯಗಳ ಜೊತೆ ಸಂಪರ್ಕವಿಲ್ಲದೇನೆ ಮನಸ್ಸು ಸ್ವತಂತ್ರವಾಗಿ ಸ್ಮೃತಿಯನ್ನು ಹುಟ್ಟಿಸ್ತದೆ. ಇದಕ್ಕೇನು ಕಾರಣ? ಮನಸ್ಸಿನಿಂದ ಸ್ಮೃತಿ ಬರಲಿಕ್ಕೆ ಏನು ಕಾರಣ? ಸ್ಮೃತಿ ಹೇಗೆ ಬರ್ತದೆ ಅನ್ನೋದನ್ನು ಸ್ವಲ್ಪ ಆಲೋಚನೆ ಮಾಡಬೇಕು ನಾವು. ಈ ಹಿಂದೆ 1 ವರ್ಷವೋ 10 ವರ್ಷವೋ ಅಥವಾ 100 ವರ್ಷವೋ ಕಳೆದ ಜನ್ಮವೋ ಆ ಯಾವುದೋ ಒಂದು ಜನ್ಮದಲ್ಲಿ ಏನನ್ನೋ ನಾವು ನೋಡಿದ್ದೆವು, ಕೇಳಿದ್ದೆವು, ಮೂಸಿದ್ದೆವು. ಅದರದೊಂದು ಅನುಭವ ಬಂದಿತ್ತು. ಆ ಅನುಭವದಿಂದ ಮನಸ್ಸಿನೊಂದು ಸಂಸ್ಕಾರ ಮೂಡಿದ ಸಂಸ್ಕಾರ ಮನಸ್ಸಿನಲ್ಲಿ ಉಳಿದಿತ್ತು. ಆ ಸಂಸ್ಕಾರ ಅಂತನ್ನೋದು ಇರಬೇಕು, ಮನಸ್ಸಿನಲ್ಲಿ ಹುದುಗಿರ್ತದೆ. ಅದು
ಈ ಅನುಭವದಿಂದ ಉಂಟಾದಂಥ ಸಂಸ್ಕಾರ ಮುಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಅದು ಉದ್ಬುದ್ಧ ಆಗುವುದು ಅಂತಾರೆ. ಸಂಸ್ಕಾರವು ಎದ್ದು ನಿಲ್ಲುವುದು ಅಂತ ಅದರ ಅಭಿಪ್ರಾಯ. ಹಾಗಾದಾಗ ಅದು ನೆನಪಿಗೆ ಬರ್ತದೆ. ಅನೇಕ ಕಡೆ ನಾವು ಇವತ್ತು ಕಲಿತಂಥ ಒಂದು ಶ್ಲೋಕ ನಾಳೆ ಬಾಯ್ಪಾಠ ಬರದೇ ಇರಬಹುದು. ಯಾಕಂದರೆ ಇನ್ನೂ ಕೂಡ ಅದರ ಸಂಸ್ಕಾರ ನಮ್ಮ ಮನಸ್ಸಿನಲ್ಲಿ ರೂಢ ಆಗಿರೋದಿಲ್ಲ. ಒಂದೇ ಶ್ಲೋಕವನ್ನು ಚೆನ್ನಾಗಿ 10 ಬಾರಿ 100 ಬಾರಿ ಅದನ್ನು ಮನನ ಮಾಡಿದರೆ ಆ ಶ್ಲೋಕದ ಸಂಸ್ಕಾರ ಅಂತನೂ ಮನಸ್ಸಿನಲ್ಲಿ ಉಳಿದಿರ್ತದೆ. ಶಬ್ದ ಮತ್ತು ಅರ್ಥದ ಸಂಸ್ಕಾರ ಅಂತನೋದು. ಆ ಮೂಲಕ ಜ್ಞಾನ ಬರಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಅನುಭವದಿಂದ ಸಂಸ್ಕಾರ ಅಂತನ್ನೋದು ನಮ್ಮ ಮನಸ್ಸಿನಲ್ಲಿರ್ತದೆ, ಮೆದುಳಿನಲ್ಲಿರೋದಿಲ್ಲ. ಮೆದುಳು ಅಂದರೆ ಬ್ರೈನ್ನಲ್ಲಿರೋದಿಲ್ಲ. ಇದನ್ನು ಗಮನಿಸಿ. ಬ್ರೇನು ಅನ್ನೋದು ಆಯಾ ಜನ್ಮಕ್ಕೆ ಸಂಬಂಧಪಟ್ಟದ್ದು. ಮನಸ್ಸು ಅಂತನ್ನೋದು ಅನಾದಿ ಕಾಲದಿಂದ ಜೀವನ ಜೊತೆಗಿರುವಂಥದ್ದು. ಅವನು ಮುಕ್ತಿಗೆ ಹೋಗುವಾಗ ಈ ಭೌತವಾದ ಮನಸ್ಸು ಹೊರಟೋಗ್ತದೆ. ಅಂತೂ ಆ ಮನಸ್ಸಿನಲ್ಲಿ ಸಂಸ್ಕಾರ ಹುದುಗಿರ್ತದೆ. ಈ ಜನ್ಮದ್ದು ಗತ ಜನ್ಮದ್ದು ಹೀಗೆಲ್ಲ. ಅದು ಆ ಸಂಸ್ಕಾರಗಳ ಕಾರಣದಿಂದಾಗಿ ಅಂಥ ಒಂದು ಸ್ಮರಣೆ ಬರ್ತದೆ. ಅಂತೂ ಅದಕ್ಕೆ ಬಾಹ್ಯೇಂದ್ರಿಯ ಬೇಕಾಗಿಲ್ಲ ಸ್ಮರಣೆ ಬರಬೇಕಾದ್ರೆ. ಹೀಗೆ ಈ ಸಂಸ್ಕಾರ ಅಂತನ್ನುವುದೇ ಒಂದು ಸನ್ನಿಕರ್ಷ. ಅದೇ ಸನ್ನಿಕರ್ಷ ಅಂತ ಬರೆದಿದ್ದಾರೆ ನೋಡಿ. ಅದು ಹೇಗೆ ಅಂದರೆ, ನಾವು ಮೊದಲೊಂದು ಜ್ಞಾನ ನೋಡಿದೀವಲ್ಲ, ಈಗ ಮನಸ್ಸಿನಿಂದ ಕಣ್ಣಿಗೆ ಸನ್ನಿಕರ್ಷ, ಕಣ್ಣಿನಿಂದ ರೂಪಕ್ಕೆ ಸನ್ನಿಕರ್ಷ ಅಂತ. ಆ ರೂಪಕ್ಕೂ ನಮ್ಮ ಕಣ್ಣಿಗೂ ಸನ್ನಿಕರ್ಷ ಆಗಬೇಕು, ಸ್ಪರ್ಶಕ್ಕೂ ನಮ್ಮ ತ್ವಗೀಂದ್ರಿಯಕ್ಕೂ ಸನ್ನಿಕರ್ಷ ಆಗಬೇಕು. ಅಲ್ಲಿ ನಾವು ಮುಟ್ಟಬೇಕು ಅದನ್ನು. ಅಂತೂ ಅದರ ನಡುವೆ ಒಂದು ಸಂಬಂಧ ಏರ್ಪಡಬೇಕು. ಆ ಸಂಬಂಧ ಇಲ್ಲಿ ಯಾವುದು? ಮನಸ್ಸಿನಿಂದ ಸ್ಮರಣೆ ಬರಲಿಕ್ಕೆ ಏನು ಒಂದು ಸಂಬಂಧ ಅಂತಂದರೆ ಸಂಸ್ಕಾರವೇ ಒಂದು ಸಂಬಂಧ. ಸಂಸ್ಕಾರ ಇದ್ದರೆ ಸ್ಮರಣೆ ಬರ್ತದೆ, ಸಂಸ್ಕಾರ ಇಲ್ಲದೆ ಹೋದರೆ ಸ್ಮರಣೆ ಬರೋದಿಲ್ಲ. 10 ವರ್ಷದ ಹಿಂದೆ ನೋಡಿದ್ವಿ. ಆ ವ್ಯಕ್ತಿ ಬಗ್ಗೆ ನಮಗೆ ವಿಶೇಷ ಏನು ಗಮನ ಇಲ್ಲದೆ ಹೋದರೆ, ನಾವು ಅವನ ಬಗ್ಗೆ ಆಸಕ್ತಿ ತೋರಿಲ್ಲದೆ ಹೋದರೆ ಆ ಸಂಸ್ಕಾರ ಅಂತಂದು ಮನಸ್ಸಿನಲ್ಲಿ ಉಳಿದಿರೋದಿಲ್ಲ. ಅಥವಾ ಸಂಸ್ಕಾರ ಉಳಿದಿದ್ರೂ ಕೂಡ ಅದು ಆ ಸಂದರ್ಭದಲ್ಲಿ ಜಾಗೃತ ಆಗೋದಿಲ್ಲ, ಉದ್ಬುದ್ಧ ಆಗೋದಿಲ್ಲ ಆ ಸಂಸ್ಕಾರ. ಹಾಗಾಗಿ ಆ ಸಂಸ್ಕಾರ ಅನ್ನುವುದೇ ಒಂದು ಸನ್ನಿಕರ್ಷ, ಅಂದರೆ ಕಾಂಟ್ಯಾಕ್ಟ್ ಅಂತ ಅರ್ಥ, ಕನೆಕ್ಷನ್ ಅಂತ ಅರ್ಥ. ಅದಿಲ್ಲದೆ ಇದ್ದದ್ದಕ್ಕಾಗಿ ಆ ಸ್ಮರಣೆ ಬರೋದಿಲ್ಲ. ಆದ್ದರಿಂದ ಸ್ಮೃತಿ ರೂಪವಾದಂಥ ಜ್ಞಾನವೂ ಕೂಡ ಒಂದು ಪ್ರಮಾಣ ಅಂತ ಕರೆಸ್ಕೋತದೆ. ಸ್ಮೃತಿಯನ್ನು ಪ್ರಮಾಣ ಅಂತ ನಾವು ಈ ಥರ ಪ್ರತಿಪಾದನೆ ಮಾಡಿದ್ದೀವಿ. ಕೆಲವರು ಅದನ್ನು ಯಾಕೆ ಇಲ್ಲ ಅಂತ ಹೇಳ್ತಾರೆ ಅನ್ನೋದನ್ನು ಸ್ವಲ್ಪ ನಾನು ಹೇಳಿದ್ದೇನೆ. ಈಗ ಅದು ಮುಂದಿನ ಒಂದು ಪ್ರಸಂಗದಲ್ಲಿ ಮತ್ತಷ್ಟು ಬರೋದಿಲ್ಲ, ಆಮೇಲೆ ನೋಡ್ತೇವೆ ಅದನ್ನು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.